ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ಬರ್ರಿ ಫ್ರೆಂಡ್ಸ, ಇವಾಗ 6ಕ್ಕೆ ಇನ್ನು 20 ನಿಮಿಷ ಕಮ್ಮಿ ಐತಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನೋಡ್ರಿ, ಅರಿಬಿ ಮಳಿದಿಂದ ಒಣಗ್ಲಾರ್ಕ ಎಲ್ಲ ಕಡೆ ಹಾಕೋದಾಗೈತಿ. ಇಲ್ಲಿ ನೋಡ್ರಿ, ಶೇಂಗಾ ಒಣ ಹಾಕೀವಿ. ಅಂಗಡಿ ಒಳಗಿನ ಶೇಂಗಾ ಹಸಿ ಇರ್ತಾವೆ. ಅವು ತಂದು ಒಂದು ವಾರಗಟ್ಟಲೆ ನೆಳ್ಳಾಗ ಒಣ ಹಾಕಿ ಆಮೇಲೆ ಡಬ್ಬಿ ತುಂಬ್ತೀವಿ ಅಂಗಡ್ಯಾಗ. ಮುಂಜಾನೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ದೆ. ಈಗ ಸಂಜೆಗೆ ಏನಾರು ಮಾಡಬೇಕು. ಈಗ ದೇವ್ರ ಮುಂದೆ ದೀಪ ಹಚ್ಚಾಕತ್ತೀನಿ. ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಚಹಾ ಆಲ್ರೆಡಿ ಎಲ್ಲರೂ ಕುಡ್ದೇವಿ. ಚಹಾ ಬ್ರೆಡ್ ತಂದಿದ್ರು ನೀನೇ ನಮ್ಮ ಮನೆಯವರು. ಕನ್ಯಾ ಸ್ವೀಟ್ನಂದು ಬ್ರೆಡ್ ಚಹಾ ಆಗೈತಿ. ಇವಾಗ ದೀಪ ಹಚ್ಚಿ ನಾಳೆಗೆ ನನ್ನ ಮಗಳದ್ದು ಎಕ್ಸಾಮ್ ಐತಿ. ಸ್ವಲ್ಪ ಇಂಗ್ಲೀಷ್ ಎಕ್ಸಾಮ್ ಐತಿ. ಆಕೆ ಜರ ಪ್ರಿಪ್ರೇಷನ್ ಮಾಡಿಸ್ಬೇಕು. ಇವತ್ತು 2 ಇದ್ದು. ಯಾಕಂದ್ರೆ ಮೊನ್ನೆ ಪಂಚಾಯತ್ಯಾಗ ಒಂದು ಎಕ್ಸಾಮ್ ಬರ್ದಿದ್ಲಕ್ಕಿ. ಹಾಗಾಗಿ ಅದಕ್ಕಾಗಿ ನಿನ್ನೆ 2 ಇದ್ದು, ಇವತ್ತು 2 ಇದ್ದು. ನಿನ್ನೆ ಬರ್ದಿಲ್ಲ ಎಕ್ಸಾಮ್ ಪಂಚಾಯತ್ಯಾಗ. ನಿನ್ನೆ ಬರ್ದಾಳ. ಇವತ್ತು ಮ್ಯಾಥ್ಸ ಮತ್ತು ಯಾವುದು ಕನ್ನಡ 2 ಎಕ್ಸಾಮ್ ಇದ್ದು. ಹಾಗಾಗಿ ಇವತ್ತು ನಾಳೆಗೆ ಇಂಗ್ಲೀಷ್ ಐತಿ. ಅದಕ್ಕೆ ನಾಳೆಗೆ ಇಂಗ್ಲೀಷದ್ದು ಪ್ರಿಪ್ರೇಷನ್ ಮಾಡಿಸ್ಬೇಕು. ಒಂದು ಸ್ವಲ್ಪ ಓದಿಸ್ಬೇಕು. ಅಕ್ಕಿಗೆ ಓದಿಸ್ತೀನಿ. ಆಮೇಲೆ ಸಂಜೆಗೆ ಏನಾರೇ ಮಾಡಬೇಕು. ಈಗ 1 ವಾರ ಆಯಿತು ಬರೀ ಡೈಲಿ ಚಪಾತಿ ಪಲ್ಯ ಇದೇ ಆಗೈತಿ. ಅದಕ್ಕಾಗಿ ಇವಾಗ ಏನಾರು ಮಾಡಬೇಕು ಸಂಜೆಗೆ. ನೋಡೋಣ, ಏನಾರ ಸ್ಪೆಷಲ್ ಆಗ್ತೈತೋ ಏನು ನಾರ್ಮಲ್ ರೊಟ್ಟಿ ಚಪಾತಿ ಆಗ್ತೈತೋ ಗೊತ್ತಿಲ್ಲ. ಏನಾಗ್ತದೋ ಗೊತ್ತಿಲ್ಲ, ನೋಡಬೇಕು. ಬರ್ರಿ, ಇವತ್ತಿನ ರೊಟೀನ್ ಯಾವ ಥರ ಹೋಗ್ತೈತೆ ಅನ್ನೋದು ತೋರಿಸ್ತೀನಿ. ಹೋಯ್ ಬಾ ಅಂಗಡ್ಯಾಗ. ಅಂಗಡ್ಯಾಗ ಒಂದು ಗಿರಾಕಿ ಬರ್ತವೆ. ಹೊತ್ತು ಮುಣಗನ ಸ್ವಲ್ಪ ಗಿರಾಕಿ ಇರ್ತಾವೆ. ಹಾಗಾಗಿ ಯಾಕಂದ್ರೆ ಸಂಜೆಗೆ ಹಾಲಿನ ಪ್ಯಾಕೆಟ್ ಅದು ಬಂದಿರ್ತಾವಲ್ಲ, ಅದಕ್ಕಾಗಿ ಈಗ ಉದ್ಕಡಿ ಇಷ್ಟು ಬೆಳಗ್ಗೆ ಏನು ಹಾಕಿ ಸ್ವಲ್ಪ ನೆಗಡಿ ಬಂದದ. ನಿನ್ನೆ ಏನೂ ಇದ್ದಿಲ್ಲ. ನಿನ್ನೆ ಸ್ವಲ್ಪ ರಾತ್ರಿ ಊಟಕ್ಕೆ ಹೋಗಿದ್ದೀವಿ. ಅಲ್ಲಿ ಹೋಗಿ ಬರ್ನ ಸ್ವಲ್ಪ ಕೋಲ್ಡ್ ಆದಂಗೆ ಆಗೈತಿ. ನೆಗಡಿ ಬಂದಂಗೆ ಆಗೈತಿ ಪಾಪ. ಅದಕ್ಕೆ ನಿನ್ನೆ ಊಟಕ್ಕೆ ಹೋಗಿದ್ದು ವಿಡಿಯೋನು ಮಾಡ್ಕೊಂಡಿನಿ. ಸ್ವಲ್ಪ ಆ್ಯಡ್ ಮಾಡ್ತೀನಿ. ಸಂಜೆ 6ರಿಂದ 7 ತನಕ ಮನೇಲಿ ದೀಪ ಹಚ್ಚಬೇಕು. 10 ಮನೆಗೆ ನಾನು ದೀಪ ಹಚ್ಚಿದೆ. ಇಂಗ್ಲೀಷ್ ನಾಳೆಗೆ ಎಕ್ಸಾಮ್ ಐತಿ. ಅದಕ್ಕೆ ನಾಳೆಗೆ ಎಕ್ಸಾಮ್ದು ಪ್ರಿಪ್ರೇಷನ್ ಮಾಡೋಕು. ಯಾವ್ಯಾವ ಬೀಳ್ತಾವೆ ಇಷ್ಟು ತಂದು ಹೇಳಿರ್ತಾರೆ ಅವರು. ಅಷ್ಟನ್ನು ಇವರು ಓದ್ಕೊಂಡು ಹೋಗ್ಬೇಕು. ಇವ್ರಿಗೇನು ಫುಲ್ ಓದ್ಕೊಂಡು ಬರಬೇಕು ಅಂತೇನಿಲ್ಲ. ಯಾವ್ಯಾವ ಇಷ್ಟು ಬೀಳ್ತಾವೆ ಅಂತ ಹೇಳಿರ್ತಾರೆ, ಅಷ್ಟನ್ನು ಓದ್ತಾರೆ ಅವರು. ಹೌದು. Raju and his father Madhav were ಜೋರಿಗೆ ಓದ್ ಜರ. helped that the day Raju was because his father would take him to visit to the lighthouse. They trouble out in the evening by 5 p.m. and reached the shore by 6 p.m. Madhav proceeded to the out to the tell strong of the torn with power light and the pole. ಆಕೆಗೆ ಓದಿಸಕ್ಕೆ ಹಚ್ಚಿ ನಾನು ಸ್ವಲ್ಪ ಓದಿಸ್ದೆ. ಆಮೇಲೆ ಆಕೆಗೆ ಆನ್ಸರ್ಗಳೆಲ್ಲ ಬಪ್ಪಟ್ಟು ಮಾಡತ್ತಂದು ಆಕೆಗೆ ಹೇಳಿಕೊಟ್ಟು ನಾನು ಹಂಗೆ ನೈಟ್ ಏನಾರು ಮಾಡ್ಬೇಕಂತಂದು ಅದಕ್ಕೆ ಎಲ್ಲ ಹೊಳ್ಕೊಳತ್ತೀನಿ. ಆಕೆಗೆ ಹೇಳ್ಕೊಂತ ಅಡುಗೆ ಮಾಡಾಕತ್ತೀನಿ. ನಾನು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಂದರೆ ಹೇಳ್ತೀನಿ ನಿಮಗೆ. ನಿನ್ನೆನೂ ನಾವು ಇದಕ್ಕೆ ಹೋಗಿದ್ದೆ ಅಂತ ಹೇಳಿದೆಲ್ಲ. ಏನಪ್ಪ
ರಾತ್ರಿ ಊಟಕ್ಕೆ ಹೋಗಿದ್ದೆ ಅಂತ ಹೇಳಿಲ್ಲ, ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನಿ. ಅದೀಗ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬರ್ರಿ. ಮತ್ತು ನನ್ನ ಮಗಳಿದೇನು, ಇದು ಬೆಳಗ್ಗೆದು ನನ್ನ ಮಗಳು ಸ್ಕೂಲಿಗೆ ಹೋಗೋ ಟೈಮ್ದಾಗ ಇದೇನು ಉಟ್ಟಲ್ಲ ಟಾಪ, ಇದು ನನ್ನದೇ ಟಾಪ, ಮೊದ್ಲಿಂದ ಐತೆ ಟಾಪ. ಹಾಗಾಗಿ ಅದು ಮೈಯಾಗ ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಟ್ಟಿನಿ. ಎಷ್ಟು ಚಂದ ಕಾಣಕತ್ತೈತಿ, ಭಾಳ ಮಸ್ತ್ ಕಾಣಕತ್ತಿತ್ತು. ಬರ್ರಿ ಫ್ರೆಂಡ್ಸ, ಇವಾಗ ನಾನು ಮತ್ತು ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಯಾಕಂದ್ರೆ ನಿನ್ನೆ ಸ್ವಲ್ಪ ನೈಟ್ ಡಿನ್ನರ್ಗೆ ಹೊರಗೆ ಹೋಗಿದ್ದೀವಿ. ಎಲ್ಲಿ ಹೋಗ್ತೀವನೋ ಯಾರ್ಯಾರು ಹೋಗ್ತೀವಿ ಅನ್ನೋದು ಈ ವಿಡಿಯೋದಾಗ ಶೇರ್ ಮಾಡ್ತೀನಿ. ಇಲ್ಲಿ ನನ್ನ ಮಗಳು, ಆಮೇಲೆ ಅವರಿಬ್ಬರು ನಮ್ಮ ನೆಗಣಿ ಮಕ್ಕಳು. ಇದೇನು ಕೆಂಪು ಟಿ ಶರ್ಟ್ ಹಾಕೊಂಡಾಳ, ಇಲ್ಲಿ ತಾಳಕಿ ದಾವಣಗೆರೆಗೆ ಹೋಗಿದ್ದಾಳ, ಇಂಜಿನಿಯರಿಂಗ್ ಮಾಡಕತ್ತಾಳ. ಹಂಗಾಗಿ ಅಲ್ಲಿ ಸೀಟ್ ಸಿಕ್ಕೈತಿ. ಇನ್ನೊಬ್ಳಕದಾಳ ಗೌರವಿ ಅಂತಂದು BSc ಅಗ್ರಿ ಮಾಡ್ಯಾಳ, ಅಕ್ಕಿ ಬೆಂಗ್ಳೂರಿಗೆ ಹೋಗಿದ್ದಾಳ. ಹಾಗಾಗಿ ಎಲ್ಲರೂ ಸುಮ್ಮ ಅವ್ರು ಹೋಗ್ತಾರ, ಇನ್ನು 3ನೇ ತಾರೀಕು 4ನೇ ತಾರೀಕು ಹೋಗ್ತೀನಿ ಅಂತ ಅನ್ನಕತ್ತಾರ. ಅದು ಸುಮ್ಮ ಅವ್ರು ಕೂಡ ಒಂದು ಊಟಕ್ಕೆ ಹೋಗ್ಬೇಕಂತಂದು ನಾವು ಭಾಳ ದಿನ ಐತಿ ಎಲ್ಲಿ ಹೋಗಿದ್ದಿಲ್ಲ. ನಮ್ಮ ಅತ್ತೆ ಮಾವ ರೀಸೆಂಟ್ಲಿ ಫಸ್ಟ್ ಏನು ಹುಡುಗರು ಸ್ಕೂಲ್ ಸ್ಟಾರ್ಟ್ ಆಗಿತ್ತಲ್ಲ ಆವಾಗೇ ಹೋಗಿದ್ದೀವಿ. ಆಮೇಲೆ ಅದ್ರ ಮೇಲೆ ಎಲ್ಲಿ ಹೋಗಿದ್ದಿಲ್ಲ. ಅದಕ್ಕೆ ಸುಮ್ಮ ಹೋಗ್ಬೇಕಂತಂದು ಅಂದ್ಕೊಂಡಿದ್ದೆವು. ನಮ್ಮ ಮನೆಯವರು ನಿನ್ನೆ ಕರ್ಕೊಂಡು ಹೋಗ್ತೀನಿ ಅಂದಿರು. ನಂದು ಉಪವಾಸ ಇತ್ತು, ನಾವು ಅಲ್ಲಿ ಅಂದಿದ್ದೆ. ಅದಕ್ಕೆ ಇವತ್ತು ಹೋಗೋಣ ತಗೋರಿ ಅಂತಂದು ಹೇಳಿದರು. ಅದಕ್ಕೆ ಹೊರಟೇವಿ ನೋಡ್ರಿ. ಹೋಟೆಲ್ ಯಾವ ಥರ ಐತೆ ಅನ್ನೋದು ತೋರಿಸ್ತೀನಿ. ಪ್ರತಿ ಸಲ ನಾವು ಅದೇ ಹೋಟೆಲ್ಗೆ ಹೋಗ್ತೀವಿ. ಯಾಕಂದ್ರೆ ಫುಡ್ಡು ಚಲೋ ಇರ್ತೈತಿ, ಮತ್ತು ಕ್ವಾಲಿಟಿನೂ ಚಲೋ ಇರ್ತೈತಿ, ಮತ್ತು ಬಿಲ್ಲು ಕಡಿಮೆ ಆಗ್ತೈತಿ. ಇದಕ್ಕಿದಂಗೆ ಹೇಳ್ತೀನಿ, ಬಿಲ್ಲು ಕಡಿಮೆ ಆಗ್ತೈತಿ. ಇದು ನೋಡ್ರಿ ಸಾಗರ್ ಹೋಟೆಲ್ ಅಂತಂದು ಚಲೋ ಐತಿ. ಪ್ಯೂರ್ ವೆಜ್ ಐತಿ, ನಾನ್ ವೆಜ್ ಅಂತೂ ಇಲ್ಲ, ಪ್ಯೂರ್ ವೆಜ್. ಈಗ ಬಂದು ರೀಚ್ ಆದೆ ನೋಡ್ರಿ, 9:30 ಟೈಮ್. ಒಂದು ಅರ್ಧ ತಾಸು ಬೇಕು. ಬಂದು ಇಲ್ಲಿ ಒಂದು ರೂಮ್ ಇರ್ತದೆ, ಫ್ಯಾಮ್ಲಿ ಇದೊಂದು ಬೇರೆ ಇರ್ತದೆ, ಜೇಂಟ್ಸ್ದು ಬೇರೆ ಇರ್ತದೆ. ಅಲ್ಲಿ ಫ್ಯಾಮ್ಲಿ ತಂದು ಅಲ್ಲಿ ಹೋಗಿ ಅಲ್ಲೇ ಊಟ ಮಾಡ್ತೀವಿ. ಪ್ರತಿ ಸಲ ಹೋದಾಗ ಫ್ಯಾಮ್ಲಿ ಅದ್ರಾಗೆ ಹೋಗಿರ್ತೀವಿ. ಹೋಗಿ ಎಲ್ಲರೂ ಕೂಡಿ ಮಾತಾಡ್ಕೊಂತ ಅಂತ ಒಂದು ನೆನಪು ಉಳಿತದೆ, ಹಿಂಗೆ ನಾವು ಹೋಗಿದ್ದೀವಿ ಅಂತಂದು. ಸ್ವಲ್ಪ ಹೀಗೊಂದು ಪಾಪಡ್ ಆರ್ಡ್ರ್ ಮಾಡಿದ್ದೀವಿ, ಸ್ನ್ಯಾಕ್ಸ್ ಟೈಪ. ಅಂದ್ರೆ ಆರ್ಡ್ರ್ ಬರುತ್ತಾನೆ ಅಂತಂದು ಅದಕ್ಕೆ ಸ್ನ್ಯಾಕ್ಸ್ ತೊಗೊಂಡು ತಿನ್ಬೇಕಂತಂದು ಪಾಪಡ್ ಹೇಳಿದ್ದೀವಿ. ಸ್ನ್ಯಾಕ್ಸು ಬಂತು ನೋಡ್ರಿ. ಸ್ನ್ಯಾಕ್ಸ್ ತಿಂದ ಮೇಲೆ ಆಮೇಲೆ ಆರ್ಡ್ರ್ ಹೇಳಿದ್ದೀವಿ. ಅವರು ಆರ್ಡ್ರ್ ತರುತ್ತಾನೆ ಇದೊಂದು ಸ್ನ್ಯಾಕ್ಸ್ ತೊಗೋಬೇಕಂತಂದು ತೊಗೊಂಡೇವಿ. ಪಾಪಡ್ ಮಸಾಲೆ ಪಾಪಡ್ ಹೇಳಿದ್ದೀವಿ. ಮಾತಾಡ್ಕೋತ ತಿನ್ಕೋತ ಅಂದ್ರೆ ಅವ್ರದ್ದು ಇಬ್ಬರು ಗೌರ್ಮೆಂಟ್ ಸೀಟೇ ಸಿಕ್ಕೈತಿ. ಆಮೇಲೆ ಇಲ್ಲಿ ನಾವು ಆರ್ಡ್ರ್ ಮಾಡಿದ್ದು ಮಶ್ರೂಮ, ಆಮೇಲೆ ಪನ್ನೀರ, ಆಮೇಲೆ ಕಾಜು 3 ಆರ್ಡ್ರ್ ಮಾಡಿ, ಆಮೇಲೆ ಬಟ್ರ್ ತಂದೂರಿ ಆರ್ಡ್ರ್ ಮಾಡಿದ್ದೀವಿ. ಊಟ ಮಾಡಕತ್ತೇವೆ ನೋಡ್ರಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಊರ ಕಡೆ ಹೋಗ್ತೀವಿ. ಕಾಮಿಡಿ ಮಾಡ್ಕೊತ ನಕರಿ ಮಾಡ್ಕೊತ ನಮ್ಮ ಮನೆಯವ್ರು ಏನಾರೇ ಹಾಗೆ ಏನಾರ ಅಂತಾರೆ. ಆಮೇಲೆ ಫೈನಲಾಗಿ ಎಲ್ರದ್ದು ಊಟ ಆಯ್ತು ನೋಡ್ರಿ. ಊಟ ಮುಗಿಸ್ಕೊಂಡು ಈಗ ಹೋಗ್ತೀವಿ ಊರಿಗೆ. ಒಂದು ಅರ್ಧ ತಾಸು ಬೇಕು ಅಲ್ಲಿ ಹೋಟೆಲ್ಗೆ ಹೋಗ್ಬೇಕಾದ್ರೆ. ನಮ್ಮ ಊರಿನಿಂದ ಸುಮ್ಮ ಹುಡುಗಿಯರು ಹೊಂಟಾವು, ಒಂದು ನೆನಪು ಉಳಿತದ. ಹೊರಗೆ ಹೋಗಿದ್ದೇವೆ ಊಟಕ್ಕೆ ತಂದು, ನೆನಪು ಉಳಿತದ ತಂದು ಹೋಗಿದ್ದೇವೆ. ಸಂಜೆಗೆ ಅಡುಗೆನೂ ಮಾಡಬೇಕಾಗಿತ್ತು. ನಾನು ನಮ್ಮ ಹಿಂದಿನ ದಿನವೇ ನಮ್ಮ ಮನೆಯವರು ಹೋಗೋಣ ತಂದಿದ್ರು. ಅವತ್ತು ಒಂದು ಉಪವಾಸನೆ ಇತ್ತು, ಅಡುಗೆನೂ ಸ್ವಲ್ಪ ಇತ್ತು, ಬ್ಯಾಡ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಅಡುಗೆನೂ ಮಾಡಬೇಕಾಗಿತ್ತು. ಅದಕ್ಕೆ ಇವ್ರು ಅಂದರು ಅಡುಗೆ ಏನು ಮಾಡಬೇಡ, ಹೋಗೋಣ ಹೊರಗೆ ಊಟಕ್ಕೆ ತಂದು ಕರ್ಕೊಂಡು ಹೋದರು. ಐಸ್ ಕ್ರೀಮ್ ಮತ್ತು ತೋತಿರೇನ ಮಳೆ ಬರಾಕತ್ತಿತ್ತು, ಅಲ್ರಿ ಕಾಕು ಅಂತಂದರು. ಆಮೇಲೆ ಇಲ್ಲಿ ಟಾಯ್ಸ್ಗಳಿದ್ದು ನನ್ನ ಮಗಳು ಮಮ್ಮಿ ನೋಡೋಣ ಬಾ, ತೊಗೋಬೇಡ ನೋಡೋಣ ಬಾ ಬರೀ ಅನ್ನಕತ್ತಿದ್ರು. ಹುಡುಗರು ಸಣ್ಣ ಹುಡುಗರು ಇದ್ದು ಅಂದ್ರೆ ಏನಾರು ಬೇಡ್ತಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೂ ಅನ್ನಿಸ್ತು ರೇಟ್ ನನಗೆ. ಬಾಲ್ಸ್ ಅದಕ್ಕೆ ಕೇಳಲು ಭಾಳ ರೇಟ್ ಅನ್ನಿಸ್ತು. ಆಮೇಲೆ ಫೈನಲಾಗಿ ಬಿಲ್ ಕಟ್ಟಿ ಆಮೇಲೆ ಸೋಂಪು ಹಾಕ್ಕೊಂಡು ಈಗ ಬರ್ತೇವೆ ನೋಡ್ರಿ. ಊರ ಕಡೆ ಹೋಗ್ತೀವಿ. ಸಿಂಪಲ್ಲಾಗಿ ಒಂದು ನೈಟ್ ಡಿನ್ನರ್ ಟೈಪ ಮಾಡ್ಕೊಂಡಿದ್ದೀವಿ, ಅಂದ್ರೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅವರು ಹೋಗ್ತಾರೆ, ಭಾಳ ದಿನದ ಮೇಲೆ ತಂದು ಬರಬೇಕಂತಂದು ಬಂದಿದ್ದೀವಿ. ಈಗ ಒಂದು ಸಲ ಬಂದಾಕ್ರೆ ಅತ್ತಿ, ನಾನು, ಮಾಮ ಅವರೆಲ್ಲ ಬಂದಿದ್ದೀವಿ. ಅವಾಗೇನು ವೀಡಿಯೋ ಮಾಡಿದ್ದಿಲ್ಲ, ಬರೀ ಫೋಟೋ ಎಷ್ಟು ತಕ್ಕೊಂಡಿದ್ದೀವಿ. ಇಲ್ಲಿ ಫೋಟೋ ತಗೊಳಕ್ಕೂ ಚೆಂದ ಅನ್ನಿಸ್ತದೆ, ಲೈಟಿಂಗ್ ಅದು ಚೆಂದ ಇರ್ತದೆ. ಆಮೇಲೆ 1-2-3 ಸೆಲ್ಫಿ ತಕ್ಕೊಂಡೇವಿ. ಅಲ್ಲಿ ಹೋಟೆಲ್ ಮುಂದಿತ್ತು ಸ್ಟೇಟಸ್ ಹಾಕಕ್ಕೆ, ವಾಟ್ಸಪ್ DP ಅಂದ್ರೆ ವಾಟ್ಸಪ್ ಸ್ಟೇಟಸ್ ಹಾಕಕ್ಕಂತಂದು
ಫೋಟೋ ತಕ್ಕೊಂಡು ಆಮೇಲೆ ಫೈನಲಾಗಿ ಊರ ಕಡೆ ಹೊರಟೆ ನೋಡ್ರಿ. ಇದು ನಿನ್ನೆದು ನಿನ್ನೆ ನೈಟ್ ಮಾಡ್ಕೊಂಡಿದ್ದು ವಿಡಿಯೋನ ಇವಾಗ ಅಪ್ಲೋಡ್ ಮಾಡಾಕತ್ತೀನಿ. ಈಗ ಎಲ್ಲರೂ ಹೊರಟೇವಿ ಹಾಡು ಹಾಕೋತ ಜೋರಾಗ ಅದ್ರ ಕೂಡ ಹಾಡೋದು ಕೂಡ ಹಾಡು ಹಾಡ್ಕೊತ ಎಂಜಾಯ್ ಮಾಡ್ಕೊತ ಈಗ ಹೊರಟೇವಿ. ನಾವು ಎಲ್ಲ ಊಟ ಗೀಟ ಮಾಡಿ ಊರಿಗೆ ಹೋಗ್ಬೇಕಾದ್ರೆ ಟೈಮ್ ನಮ್ಗೆ 11 ಗಂಟೆ ಆಗಿತ್ತು. ಹೊರಗಡೆ ಹೋದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಂಗಿಲ್ಲ. ಹಾಗಾಗಿ ಇವಾಗ ಮತ್ತು ನೆಕ್ಸ್ಟ್ ಡೇ ಸಂಜೆನಾಗ ಅವತ್ತು ನಾನು ನನ್ನ ಮಗಳು ಏನಾರು ಮಾಡಿ ಮಮ್ಮಿ ಅಂತಂದು ಅದಕ್ಕೊಂದು ಏನಾರು ಸ್ಪೆಷಲ್ ಮಾಡ್ಬೇಕಂತಂದು ಈಗ ಒಂದು ರೆಸಿಪಿ ಮಾಡತ್ತೀನಿ. ಇವಾಗ ಸಣ್ಣ ರವೆ ತೊಗೊಂಡಿನಿ, ಅವಲಕ್ಕಿ ನೆನೆ ಹಾಕ್ಕೊಂಡಿನಿ, ಆಮೇಲೆ ಮೊಸರು ತೊಗೊಂಡಿನಿ, ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ತೊಗೊಂಡಿನಿ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿನಿ, ಆಮೇಲೆ 1 ಮೀಡಿಯಮ್ ಗಾತ್ರದ್ದು ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಜೀರಿಗೆ, ಆಮೇಲೆ ಶುಂಠಿ, ಆಮೇಲೆ ಅಜ್ವೇನ ಇಷ್ಟನ್ನು ತೊಗೊಂಡಿನಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ. ಈಗ ಏನೋ ಒಂದು ಆಪ್ಷನೆಲ್ಲ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ವಲ್ಪ ತಿನ್ನು ಸೋಡಾ ಹಾಕ್ಕೊಂಡ್ರು ನಡೀತದೆ. ಈಗ ನಾನು ಇಷ್ಟೆಲ್ಲ ತೊಗೊಂಡು ಈಗ ಒಂದು ಮಿಕ್ಸಿ ಬೌಲ್ ತೊಗೊಂಡಿನಿ. ಮಿಕ್ಸಿ ಬೌಲ್ಗೆ ಈಗ ನಾನು ಇದು ರವೆ ತೊಗೊಂಡಿನಿ. ಇದು ಸೂಜಿ ರವೆ ಅಂತಲ್ಲ, ಚಿರೋಟಿ ರವೆ ಇದ್ರೂ ಪರವಾಗಿಲ್ಲ, ಚಿರೋಟಿ ರವೆನ ಹಾಕಿ ಮಾಡ್ಬೋದು. ಚಿರೋಟಿ ರವೆ ನನ್ನ ಕಡೆ ಇಲ್ಲ ತಂದು ನಾನು ಚಿರೋಟಿ ರವೆ ಸ್ಕಿಪ್ ಮಾಡಿ ಸೂಜಿ ರವೆ ತೊಗೊಂಡಿನಿ. ಈಗಿನ ಇದನ್ನಕ್ಕೆ ಸ್ವಲ್ಪ ನೀರು ಹಾಕಿ 1 ಸ್ಪೂನ್ ಸಹಾಯದಿಂದ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡ್ತೀನಿ. ಯಾಕಂದರೆ ಇದ್ರೊಳಗಿನ ಡಸ್ಟ್ ಅದೆಲ್ಲ ನೀರೊಳಗೆ ಹೋಗಿಬಿಡ್ತದೆ. ಮ್ಯಾಗ ಇನ್ನೊಂದಿಷ್ಟು ನೀರು ಹಾಕಿ ಒಂದು 5 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ. 5 ನಿಮಿಷ ಆದ ನಂತರ ಈಗ ತೆಗೆದು ಇದನ್ನೇನು ಮೇಲೆಲ್ಲ ನೀರು ನಿಂತಿರ್ತಾವಲ್ಲ ಅದನ್ನೆಲ್ಲ ಸೋಸ್ಕೊಂಡು ತಕ್ಕೊಂಡು ಬರ್ತೀನಿ. ಸೋಸ್ಕೊಂಡು ಬಂದಮೇಲೆ ಈ ಥರ ಆಯ್ತು ನೋಡ್ರಿ. ಇವಾಗ ನಾನು ಇದಕ್ಕೆ ಮತ್ತೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಆಮೇಲೆ ಇಲ್ಲಿ ನಾನು ಜೀರಿಗೆ, ಹಸಿಮೆಣ್ಸಿಕಾಯಿ ಮತ್ತು ಅಜ್ವೇನ, ಶುಂಠಿ ಇಷ್ಟನ್ನೆಲ್ಲ ನಾನು ಇದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತೀನಿ. ನೀವು ಹಸಿಮೆಣ್ಸಿಕಾಯಿ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಅದ್ರ ಬದಲಿ ಕಾಳು ಮೆಣಸಿನ ಪುಡಿ ಇರ್ತದಲ್ಲ ಅದನ್ನು ಹಾಕ್ಕೊಂಡ್ರೆ ನಡೀತದೆ. ಇವಾಗ ನಾನು ಇದನ್ನು ಮಿಕ್ಸಿಗೆ ಮಾಡ್ಕೊಂಡು ಬರ್ತೀನಿ. ಒಂದು ಸ್ವಲ್ಪ ಮಿಕ್ಸಿಗೆ ಮಾಡ್ಕೊಂಡು ಬಂದರೆ ಹಸಿಮೆಣ್ಸಿಕಾಯಿ ಎಲ್ಲ ಸ್ವಲ್ಪ ಪೇಸ್ಟ್ ಆಲತ್ತಂದು. ಆಮೇಲೆ ಇದು ನೆನೆಸಿಟ್ರೆ ಅವಲಕ್ಕಿನ ಒಂದು ಹಿಡಿ ಹಾಕ್ಕೊಂಡಿದ್ದೆ. ರವೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೆ. ಅದರ ಅರ್ಧದಷ್ಟು ಅವಲಕ್ಕಿ, ಅರ್ಧದಷ್ಟು ಮೊಸರು ತೊಗೊಂಡಿನ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಒಂದು 2 ಸೆಕೆಂಡ್ ಹಿಂಗೆ ಕನಿಸ್ಬಿಟ್ಟು ತೆಗೆದುಬಿಡೋದು. ಯಾಕಂದರೆ ಜಾಸ್ತಿ ನುಣ್ಣಗೆ ಮಾಡೋಂಗಿಲ್ಲ. ಈಗ ಎಲ್ಲ ಫೈನಲಾಗಿ ಮೊಸರು ಹಾಕ್ಕೊಳಕತ್ತೀನಿ. ಸ್ವಲ್ಪ ಜಾಸ್ತಿ ಹುಳಿ ಇದ್ದಿದ್ದು ಮೊಸರು ಹಾಕ್ಕೊಂಡ್ರೆ ಚಲೋ ಆಗ್ತೈತಿ, ಯಾಕಂದ್ರೆ ಪಡ್ಡ ಟೇಸ್ಟ್ ಆಗ್ತಾವೆ. ಈಗ ಮತ್ತೊಂದು ಬೊಗಣೆಯೊಳಗೆ ತಕ್ಕೊಳಕತ್ತೀನಿ. ಈಗ ನೋಡಿರಿ ಎಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗೈತಿ, ಹದವಾಗೈತಿ. ಈ ಥರ ಬ್ಯಾಟ್ರ್ ಆಯ್ತಂದ್ರೆ ಬರಬ್ಬರಿ ಆಗಿಬಿಡ್ತೈತಿ. ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಳತ್ತೀನಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕಲರ್ ಚಲೋ ಬರ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡೀನಿ. ಉಪ್ಪು ಹಾಕ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟಂದ್ರೆ ಅದು ಸಕ್ಕರೆ, ಉಪ್ಪು, ಹಿಟ್ಟು 3 ಈವನ್ ಆಗಿ ಮಿಕ್ಸ್ ಆಗಿಬಿಡ್ತದೆ. ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಳಿದಿದ್ದೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅದಾವಲ್ಲ ಇದಕ್ಕೆ ಹಾಕ್ಕೊಂಡು ಬಿಡೋಣ. ನನ್ನ ಕಡೆ ಯಾವುದೂ ತರಕಾರಿ ಇದ್ದಿದ್ದಿಲ್ಲ ಅಂದು ನಾನು ಬರೀ ಈರುಳ್ಳಿಂದೇ ಹಾಕೀನಿ. ಬೇಕಂದ್ರೆ ನೀವು ಕ್ಯಾರೆಟ್, ಬೀನ್ಸ್, ಆಮೇಲೆ ಸೌತೆಕಾಯಿ ಹಾಕ್ಕೊಂಡ್ರೂ ನಡೀತೈತಿ. ನನ್ನ ಕಡೆ ಯಾವುದೂ ತರಕಾರಿ ಇಲ್ಲ ತಂದು ನಾನು ಏನೂ ಹಾಕಿಲ್ಲ, ಬರೀ ಉಳ್ಳಿಗಡ್ಡೆ ಹಾಕ್ಕೊಂಡಿನಿ. ಇಲ್ಲಪ್ಪ ಅಂದ್ರೆ ನೀವು ಬೇಡ ಪ್ಲೇನಾಗಿ ಮಾಡ್ಕೊತೀರಂದ್ರೂ ಪ್ಲೇನಾಗಿ ಮಾಡಿಕೊಂಡ್ರು ನಡೀತದೆ. ಇವಾಗ ಲಾಸ್ಟಿಗೆ ನಾನು ಏನೋ ತೊಗೊಂಡಿದ್ದಿಲ್ಲ ಅದನ್ನು ಏನೋ ಹಾಕತ್ತೀನಿ. ಇನ್ನೂ ಹಾಕಿದ್ಮೇಲೆ ಸಡನ್ನಾಗಿ ಮಾಡ್ಕೊಂಡು ಬಿಡೋಕೆ, ಹಿಟ್ಟು ರೆಸ್ಟ್ ಮಾಡೋಕ್ಕೆ ಬಿಡೋದಿಲ್ಲ, ಜಾಸ್ತಿ ಉಬ್ಬಿ ಬಿಡ್ತದೆ. ಇಲ್ಲಕ್ಕಪ್ಪ ನೀವು ಇಟ್ಟು ಯಾವಾಗ ಮಾಡ್ಕೊತೀರ ಅವಾಗೂ ಇದು ಇನ್ನೇ ಪೌಡ್ರ್ ಹಾಕ್ಕೊಂಡ್ರೆ ನಡೀತದೆ. ಇನ್ನೂ ಪೌಡ್ರ್ ಬೇಡಪ್ಪ ಅಂದ್ರೂ ನೀವು ಸ್ಕಿಪ್ ಮಾಡಿ ಬರೀ ಸ್ವಲ್ಪ ತಿನ್ನು ಸೋಡಾ ಹಾಕಿದ್ರೂ ನಡೀತದೆ. ನಾವು ಸಡನ್ಲಾಗಿ ಮಾಡಾಕತ್ತೀನಂತೆ ಒಂದು ಸ್ವಲ್ಪ ಇನ್ನೂ ಹಾಕ್ಕೊಂಡಿನಿ. ಒಂದು ಅರ್ಧ ಪ್ಯಾಕೆಟಷ್ಟು ಇನ್ನೂ ಹಾಕ್ಕೊಂಡಿನಿ. ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿದೆ ಅಂದ್ರೆ ಅದನ್ನು
ಫುಲ್ ಕರಿಗೆ ಬಿಡ್ತದೆ, ಕರಿಗೆ ಹಿಟ್ಟೊಳಗೆ ಮಿಕ್ಸ್ ಆಗಿಬಿಡ್ತದೆ. ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ, ಸ್ವಲ್ಪ ಹಾಕ್ಕೊಂಡೀನಿ. ಈಗ ರೆಡಿ ಆಯ್ತು ನೋಡ್ರಿ ಪರ್ಫೆಕ್ಟಾಗಿ. ಆಲ್ರೆಡಿ ನಾನಿಲ್ಲಿ ಪಡ್ಡು ಮಣಿ ಕೈಲಿಕ್ಕೆ ಇಟ್ಟೀನಿ. ಸ್ವಲ್ಪ ಪಡ್ಡು ಮಣಿ ನಂದು ಬಾದಾಗೈತಿ. ಹೊಸದಿತ್ತಂದ್ರೆ ಪಟ ಎದ್ದು ಬಿಡ್ತಾವೆ. ಫುಲ್ಲೆಲ್ಲ ಬಾದಾಗೈತಿ, ಹೊಸದು ತೊಗೋಬೇಕಾಗೈತಿ. ಈಗ ನೋಡ್ರಿ ಹಿಟ್ಟನ್ನು ನಾನು ಈ ಥರ ಹಾಕ್ಕೊಂಡು ಬಿಡ್ತೀನಿ. ನಾವು ಅಕ್ಕಿದೇನು ಪಡ್ಡು ಮಾಡ್ತೀವಿ ಅದೇ ಥರ ಸೇಮ್ ಟೇಸ್ಟು ಅದೇ ಥರ ಆಗಿದ್ದು, ಮತ್ತು ಕಲರ್ನು ಅದೇ ಥರ. ನಾವು ಅಕ್ಕಿ ಪಡ್ಡಿನ ತಿನ್ನಕತ್ತೀವಿ ಅನ್ನಂಗೆ ಟೇಸ್ಟ್ ಬರ್ತೈತಿ. ನಾವು ರವೆ ಪಡ್ಡು ತಿನ್ನಕತ್ತೀವಿ ಅನ್ನೋದು ಒಂದು ಸ್ವಲ್ಪನೂ ಗೊತ್ತಾಗಂಗಿಲ್ಲ. ಯಾರೇ ಬೀಗರದು ಬಂದ್ರೆ ಮನೆಗೆ ಸಡನ್ನಾಗಿ ಬಂದ್ರಂದ್ರೆ ಈ ಥರ ಮಾಡಿ ಕೊಟ್ರೆ ಅವ್ರಿಗೆ ಖುಷಿ ಆಗ್ತೈತಿ. ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದವು, ಎಷ್ಟು ಚಂದ ರಿಟರ್ನ್ ಆಗತ್ತವು. ಸೇಮ್ ಅಕ್ಕಿ ಪಡ್ಡು ನಾವು ಯಾವ ಥರ ತಿಂತೀವಿ ಅದೇ ಥರ. ಬೇಕಂದ್ರೆ ನೀವು ಅದ್ರಾಗ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋಬೋದು. ನಾ ಅಕ್ಕಿ ಹಿಟ್ಟು ಇದ್ದಿದ್ದಿಲ್ಲ ತಂದು ಆ್ಯಡ್ ಮಾಡಿದ್ದಿಲ್ಲ. ಬರೀ ಅವಲಕ್ಕಿ ರವೆ ಎರಡನ್ನೇ ಬಳಸಿ ನಾನು ಪಡ್ಡು ಮಾಡತ್ತೀನಿ. ಸೂಪರಾಗಿ ಟೇಸ್ಟ್ ಅಂತೂ ಸೇಮ್ ಅಕ್ಕಿ ಪಡ್ಡು ಯಾವ ಥರ ಐತಿ ಅದೇ ಥರ. ಮತ್ತು ಮಾಡೋಕ್ಕೂ ಸುಲಭ. ಅಕ್ಕಿ ರುಬ್ಬೋದು, ನೆನೆ ಹಾಕೋದು ಇವೆಲ್ಲ ಜಂಜಾಟಕ್ಕಿಂತ ಇದನ್ನು ಪಟ್ಟನ್ನು ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಚಲೋ ಆಗ್ತೈತಿ. ಮತ್ತು ಹುಡುಗರಿಗೆ ಟಿಫನ್ ಬಾಕ್ಸಿಗೂ ಚಲೋ ಆಗ್ತೈತಿ. ಇಲ್ಲ ಸಂಜೆಗೆ ಏನಾದರೂ ಅಡುಗೆ ಮಾಡೋಕ್ಕೆ ಬೇಸರ ಆಗಿತ್ತಂದ್ರೆ ಈ ಥರ ಮಾಡಿಕೊಂಡು ತಿಂದ್ರಂತೂ ಚಲೋ ಆಗ್ತೈತಿ. ಹೊಟ್ಟೆನೂ ಫುಲ್ ಪ್ಯಾಕ್ ಆದಂಗೆ ಆಕೈತಿ, ಮತ್ತು ಒಳ್ಳೆ ಫುಡ್ ತಿಂದಂಗೆ ಆಗ್ತೈತಿ. ನೋಡಿರಿ ಎಷ್ಟು ಚೆಂದಾಗ್ಯಾವು, ಕಲರ್ನು ಚೆಂದಾಗ್ಯಾವು. ಮತ್ತು ಒಂದು ಸ್ವಲ್ಪನೂ ಇದಕ್ಕೆ ಇದು ಆಗಿಲ್ಲ, ಹಿಟ್ಟು ವೇಸ್ಟ್ ಆಗಂಗಿಲ್ಲ. ಯಾಕಂದ್ರೆ ಒಂದೊಂದು ಜಲ್ದಿ ಕಿತ್ಕೊಂಡು ಬರೋಂಗಿಲ್ಲ ಪಡ್ಡು. ನಾ ಭಾಳ ಸಲ ಟ್ರೈ ಮಾಡ್ದಾಕರೆ ಒಂದೆರಡು ಸಲ ಹಂಗೆ ಆಗಿದ್ದು. ಯಾಕೆ ಪಡ್ಡಿನ ಮನೆ ಕಾರಣನೋ ಏನೋ ಗೊತ್ತಿಲ್ಲ. ಆದ್ರೆ ಪಡ್ಡು ಅಂತೂ ಸೂಪರಾಗಿತ್ತು. ನನ್ನ ಮಗಳಿಗೆ ಹಾಕಿ ಕೊಡತ್ತೀನಿ ನೋಡ್ರಿ. ಬೆಳಗ್ಗೆದು ಸ್ವಲ್ಪ ಸಾರಿತ್ತು, ಶೇಂಗಾ ಸಾರು ಕೂಡ ಹಾಕಿ ಕೊಟ್ಟಿದ್ದೆ ಕಾಂಬಿನೇಷನ್. ಯಾವಾಗಲೂ ಪಡ್ಡಿನ ಕೂಡ ಶೇಂಗಾ ಸಾರು ಹಾಕ್ಕೊಂಡು ತಿನ್ನಿರಿ, ಕಾಂಬಿನೇಷನ್ ಚೆಂದ ಇರ್ತದೆ, ಟೇಸ್ಟ್ ಚೆಂದ ಆಗ್ತೈತಿ. ಶೇಂಗಾ ಸಾರು ಕೂಡ ನಮ್ಮಲ್ಲಿ ಜಾಸ್ತಿ ಆಲ್ಮೋಸ್ಟ್ ಇಷ್ಟಪಡೋದು ಶೇಂಗಾ ಸಾರು ಕೂಡ ಪಡ್ಡು ಇಷ್ಟಪಡ್ತೀವಿ ಎಲ್ಲರೂ. ನಮ್ಮ ಮನ್ಯಾಗ ಎಲ್ಲರೂ ಹಂಗೆ ತಿಂತೀವಿ. ಶೇಂಗಾ ಸಾರು ಬೇಳೆ ಸಾರು ಚಟ್ನಿಗಿಂತ ಶೇಂಗಾ ಸಾರು ಕೂಡ ಪಡ್ಡು ಚಲೋ ಆಗ್ತೈತಿ. ಈಗ ನಾನು ತಿಂತೀನಿ ನೋಡಿರಿ ಯಾವ ಥರ ಬಂದವನು ಪಡ್ಡು. ನನ್ನ ಇವತ್ತಿನ ಬ್ಲಾಗು ಮತ್ತು ರೆಸಿಪಿ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಬ್ಲಾಗ್ನಾಗ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಮತ್ತು ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಹೊಸಬರು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಸಿಗ್ತೈತಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಹ್ಯಾವ್ ಎ ನೈಸ್ ಡೇ. ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ.